ಹಾಯ್ ಹಲೋ ಸ್ಟೂಡೆಂಟ್ಸ್, ನಿಮ್ಮ ಮುಂದೆ ಇದೆ ಇವತ್ತು ಸೆಕೆಂಡ್ ಪಾರ್ಟ್ ಆಫ್ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡೋದು. ಯಾವ ತರ ನಿಮಗೆ ಕ್ವಶನ್ ಬರ್ತವೆ ಆ ತರ ನಿಮ್ಗೆ ಏನ್ ಮಾಡ್ತೀವಿ, ಚಾಪ್ಟರ್ ವೈಸ್ ಕ್ವಶನ್ಸ್ ಅನ್ನ ತಗೊಂಡ್ ಬಂದಿರ್ತೈತಿ. ಇವಾಗ ನೋಡ್ರಿ, ಇವಾಗ ಆಲ್ರೆಡಿ ನಾವು 10 ಕ್ವಶನ್ಸ್ ಅನ್ನ ಪಾರ್ಟ್ 1 ಡಿಸ್ಕಷನ್ ಮಾಡಿದ್ವಿ. ಇವಾಗ 11th ಒನ್ ನೋಡ್ರಿ. If an item marked at 3650 is sold for 730, what is the discount percentage? Discount ಮೇಲೆ ಬಹಳ 3 questions, 3 questions per exam. Maximum 3 ಇರ್ತಾವೆ, ಮಿನಿಮಮ್ 2 questions ಅಂತೂ ಇದ್ದೇ ಇರ್ತಾವೆ ಈ ಎಕ್ಸಾಮ್ಸ್ ಅಲ್ಲಿ. ಓನ್ಲಿ ಫಾರ್ ಡಿಸ್ಕೌಂಟ್ ಮೇಲೆ ಗೊತ್ತಾಗ್ರಿ. ಇವಾಗ ನೋಡ್ರಿ, ಡಿಸ್ಕೌಂಟ್ ಎಷ್ಟಾಗಿದೆ ಅದನ್ನ ಕಂಡುಹಿಡಿಯತ್ತಿದ್ರೆ ಡಿಸ್ಕೌಂಟ್ ಅನ್ನ ನೋಡ್ರಿ ಆಲ್ವೇಸ್ ಗಿವನ್ ಆನ್ MRP, ಮಾರ್ಕ್ ಪ್ರೈಸ್ ಮೇಲೆ ಡಿಸ್ಕೌಂಟ್ ಬರಬೇಕು. ನೋಡ್ರಿ, ಇವಾಗ ಡಿಸ್ಕೌಂಟ್ ಮಾರ್ಕ್ ಪ್ರೈಸ್ 3650 ಮಾಡಿದ್ದಾರೆ, ಡಿಸ್ಕೌಂಟ್ 730. ಇದು ಸೋಲ್ಡ್ ಫಾರ್ 730, ಸೇಲಿಂಗ್ ಪ್ರೈಸ್ 730. ಅವನ್ನ ನೋಡ್ರಿ ಏನಾಗಿದೆ ಇಲ್ಲಿ, ಪ್ರೈಸ್ MRP ರೇಟ್ ಎಷ್ಟು ಹಚ್ಚಿದ್ದಾರೆ, 3650 rupees ಅನ್ನ ಡಿಸ್ಕೌಂಟ್ ಅನ್ನ ಆಲ್ವೇಸ್ ಗಿವನ್ ಮಾರ್ಕ್ ಪ್ರೈಸ್. ಇಷ್ಟ ಅಮೌಂಟ್ ಅನ್ನ ಹಚ್ತಾನೆ, ಆ ಶರ್ಟ್ ಮೇಲೆ ನಮೂದಿತ ಬೆಲೆ ಇದು. ಇದರ ಇಷ್ಟ ಹಚ್ಚಿ ನಮಗ ಸೇಲ್ ಮಾಡಿದ ಎಷ್ಟಕ್ಕಂದ್ರೆ ಅವನು 730 rupees ಮಾಡ್ತಾನೆ. ಅಂದ್ರೆ ಎಷ್ಟು ಅಮೌಂಟ್ ಡಿಸ್ಕೌಂಟ್ ಕೊಟ್ಟಾಗ ಆಯ್ತಲ್ರಿ, ಅದರ ಪರ್ಸೆಂಟೇಜ್ ಕಂಡು ಏನಂದ್ರೆ ಡಿಸ್ಕೌಂಟ್ ಪರ್ಸೆಂಟೇಜ್ ಫಾರ್ಮುಲಾ ಏನ್ರಿ, ಎಷ್ಟು ಚೇಂಜ್ ಆಯ್ತು, MRP ಮೈನಸ್ ಸೇಲಿಂಗ್ ಪ್ರೈಸ್ ಡಿವೈಡೆಡ್ ಬೈ MRP ಇಂಟು 100. ಈ ತರ ಮಾಡಿದ್ರು ಬರ್ತೈತ್ರಿ. ಪರ್ಸೆಂಟೇಜ್ ಗೆ ಅಂದ್ರೆ ಡಿವೈಡೆಡ್ ಬೈ. ನೋಡ್ರಿ, 0 minus 0 is 0, 5 minus 3 is 2, 6 minus 7 is 9, 2920 ಆದ್ರೆ ಮಾರ್ಕ್ ಪ್ರೈಸ್ ಒಳಗೆ ನೀವೇನಾದ್ರೂ ಸೇಲಿಂಗ್ ಪ್ರೈಸ್ ಅನ್ನ ಮೈನಸ್ ಮಾಡಿದ್ರೆ ಡಿವೈಡೆಡ್ ಬೈ ಎಷ್ಟಿದೆ ರೀ, 3650 ಇಂಟು 100 ಇದೆ. 0 0 ಕ್ಯಾನ್ಸಲ್ ಆಯ್ತು. 5 ಟೇಬಲ್ 5 7s are 35, 1 carry, 5 3s are 50, 5 2s are 10. ಇವಾಗ ನೋಡ್ರಿ ಕ್ಯಾನ್ಸಲೇಷನ್ 73 ಯಾವ ಟೇಬಲ್ ದಾಗ ಬರ್ತೈತ್ರಿ, 3 ಇದೆ ಇಲ್ಲಿ ಲಾಸ್ಟ್. ಇಲ್ಲಿ ಎಷ್ಟಿದೆ ರೀ, ಲಾಸ್ಟ್ ನಂಬರ್ 2 ಇದೆ. 73 ಒಳಗೆ ನೋಡ್ರಿ 3 ಟೇಬಲ್ ದಾಗ ಲಾಸ್ಟ್ ಡಿಜಿಟ್ ಅನ್ನ ನೋಡ್ಕೋಬೇಕು. 3 into 3 ಟೇಬಲ್ ದಾಗ ಇವಾಗ ನೋಡ್ರಿ 2 into 2 ಒಂದು ಇದೆ ಇಲ್ರಿ, 4 ಆಗುತ್ತೆ. ಓಕೆ, ಇಲ್ರಿ ನೋಡ್ರಿ ಎಷ್ಟು ಟೇಬಲ್ ಆಗುತ್ತೆ, 2 ಯಾವ ಟೇಬಲ್ ಆಗುತ್ತೆ, 73. ಇವಾಗ 3 ಇದೆ 2 ಇದೆ ಅಂದ್ರೆ 73 4 ಆಗುತ್ತೆ. 4 ಟೇಬಲ್ ದಾಗ 3 ಲಾಸ್ಟ್ 2 ಎಲ್ಲಿ ಬರುತ್ತೆ, 3 4s are 12 ಅಂದ್ರೆ ಇವೆರಡು ನಂಬರ್ ಬಿಫೋರ್ ನಂಬರ್ ಇದಕ್ಕಿಂತ ಸ್ಮಾಲ್ ಆಗ ಏನು ನೋಡೋಂಗಿಲ್ಲ. ಲಾಸ್ಟ್ 4 0 4 40 into 2 ಎಷ್ಟಾಗ್ತದೆ, 80%. ಆಪ್ಷನ್ ನಂಬರ್ ಯಾವುದು, E. ಇಲ್ಲಿ ನೋಡ್ರಿ, ಈ ತರ ಪಾಯಿಂಟ್ ನಂಬರ್ಸ್ ಇತ್ತು ಅಂದ್ರೆ ನೀವು ಏನ್ ಮಾಡ್ಬೇಕು, ಆಪ್ಷನ್ಸ್ ನೋಡಬೇಕು. ಯಾವುದೇ ಪಾಯಿಂಟ್ ಒಳಗೆ ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗುತ್ತೆ ಅಂತ. ಇಲ್ಲಿರ್ತಕ್ಕಂಥ 3 ನೋಡ್ಬೇಕು, ಇಲ್ಲಿರ್ತಕ್ಕಂಥ ಲಾಸ್ಟ್ ಡಿಜಿಟ್ 0 ಇರುವಂತದನ್ನ ಅಷ್ಟೇ ಇಟ್ಕೋರಿ. ಇಲ್ಲಿರುವಂತದ್ದು 2 ಇದೆ, ಇದಂತೂ ಹೋಗುದಿಲ್ಲ ಡಿವೈಡ್. 3 ಟೇಬಲ್ ದಾಗ 2 ಎಲ್ಲಿ ಬರ್ತೈತ್ರಿ, 3 4s are 12 ಬರ್ತೈತಿ. ಮತ್ತೆಲ್ಲೇ ಬರ್ತೈತ್ರಿ ಅಂದ್ರೆ ಇದು 4 ಲೆಕ್ಕಕ್ಕೆ ಆಗ್ಲೇಬೇಕಂದ್ರೆ ಗೊತ್ತೈತ್ರಿ. ಆ ತರ ನೀವು ಲಾಸ್ಟ್ ಡಿಜಿಟ್ ಮೆಥಡ್ ಯಾವ್ದು ಯಾವಾಗೆಲ್ಲ ಪ್ರೈಮ್ ನಂಬರ್ಸ್ ಬಂದಿರ್ತಾವೆ. ಕ್ಲಿಯರ್? 73 ಟೇಬಲ್ ಹೋಗುದಿಲ್ಲ, ಬಟ್ ಲಾಸ್ಟ್ ಡಿಜಿಟ್ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಗೊತ್ತಾಯ್ತ್ರಿ? ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲೊಂದು ರೇಷಿಯೋ ಅಂಡ್ ಪ್ರಪೋರ್ಷನ್ ಮೇಲೆ ಇರ್ತಕ್ಕಂಥ ಕಾಯಿನ್ಸ್ ಬೇಸ್ಡ್ ಕಾನ್ಸೆಪ್ಟ್. ಕಾಯಿನ್ಸ್ ಬೇಸ್ಡ್ ಕಾನ್ಸೆಪ್ಟ್ ಬಹಳ ಈಸಿ ರೀ. ಇವಾಗ ನೋಡ್ರಿ, 5 rupees ಕಾಯಿನ್ 10 ಕಾಯಿನ್ಸ್ ಇತ್ತು ಅಂದ್ರೆ ಎಷ್ಟು ಅಮೌಂಟ್ ಆಗುತ್ತೆ ರೀ ನಿಮಗ,
5 rupees 10 coins ಇದ್ದು ಅಂದ್ರೆ 5 into 10 50 rupees ಆಗುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಏನ್ ಮಾಡ್ಬೇಕು ಈ ಕಾನ್ಸೆಪ್ಟ್? ಟೋಟಲ್ ಅಮೌಂಟ್ ಅಂದ್ರೆ ಏನು? ಟೋಟಲ್ ಅಮೌಂಟ್ ಅಂದ್ರೆ ನಂಬರ್ ಆಫ್ ಕಾಯಿನ್ಸ್ ಯಾವ್ದವು ಇಂಟು ಯಾವ ರುಪೀಸ್ ಇಂಟು ಎಷ್ಟು ರುಪೀಸ್ ಕಾಯಿನ್ ಇದೆ ಇಂಟು ನಂಬರ್ ಆಫ್ ಕಾಯಿನ್ಸ್ ಅನ್ನ ಇಂಟು ಮಾಡಿದ್ರೆ ಟೋಟಲ್ ಅಮೌಂಟ್ ಬರ್ತೈತಿ. ಅದೇ ಕಾನ್ಸೆಪ್ಟ್ ಮೇಲೆ ಯಾವುದೇ ಕಾಯಿನ್ಸ್ ರಿಲೇಟೆಡ್ ಕ್ವಶನ್ ಕೇಳಿ ನಂಬರ್ ಯಾವ ರುಪೀಸ್ ಇದೆ ಅಥವಾ ಪೈಸೆದಾಗ ಕೊಟ್ಟಂದ್ರೆ ಪೈಸೆದಾಗ ಅವು ಎಷ್ಟು ನಂಬರ್ ಆಫ್ ಕಾಯಿನ್ಸ್ ಅವನ್ನ ಎರಡು ಇಂಟು ಮಾಡಿದ್ರೆ ಟೋಟಲ್ ಅಮೌಂಟ್. ಇದೇ ಕಾನ್ಸೆಪ್ಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಇದೆ ನೋಡ್ರಿ. A bag contains 1 rupees and 2 rupees coin. ನೋಡ್ರಿ 1 rupees coin ಇದೆ, ಇನ್ನೊಂದು ಯಾವ್ದಿದೆ ರೀ 2 rupees coin. ಕರೆಕ್ಟ್. The total number of coins is 10. ನೋಡ್ರಿ ಎಷ್ಟು ಕಾಯಿನ್ಸ್ ಇದಾವೆ ಟೋಟಲ್ ಕಾಯಿನ್ಸ್ ರೀ, ಇವು ಎರಡು ಕೂಡಿಸಿ 10 ಕಾಯಿನ್ಸ್ ಇದಾವೆ. ಕರೆಕ್ಟ್. ಹಂಗಿತ್ತಂದ್ರ ಇದೇ ಟೋಟಲ್ ವ್ಯಾಲ್ಯೂ. ಹಂಗಿತ್ತಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗತ್ತೆ ಅಂದ್ರೆ 16 rupees ಆಗತ್ತೆ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ 2 rupees and coins and 1 rupees coin? ಈ 10 rupees ಒಳಗೆ 2 rupees ಎಷ್ಟಿದಾವು 1 rupees ಎಷ್ಟಿದಾವು ಗೊತ್ತಿಲ್ಲ ನಮಗೆ. ಎರಡು ಗೊತ್ತಿಲ್ಲ ಅಂದಾಗ ಒನ್ ಟೈಪ್ ಇಲ್ಲಿ ಎಷ್ಟಿದಾವು ಕಾಯಿನ್ಸ್ ಗೊತ್ತಿಲ್ಲ, ನಾನು ಎಕ್ಸ್ ಇಟ್ಕೊಂಡ್ಬಿಡ್ತೀನಿ. ಇಲ್ಲಿ ಎಷ್ಟಿದಾವು ಕಾಯಿನ್ಸ್ ಗೊತ್ತಿಲ್ಲ, ನಾನು ಏನ್ ಇಟ್ಕೋಬೇಕ್ರಿ ಇವಾಗ 10 minus x. ಇದು ಬಹಳ ಇಂಪಾರ್ಟೆಂಟ್ ರೀ, ಬಹಳ ಕಡೆ ಬರುತ್ತೆ. ಇದನ್ನ ಯಾವಾಗ ಅಪ್ಲೈ ಮಾಡಬೇಕಂದ್ರೆ ಒಂದು ಅಮೌಂಟ್ ಇಬ್ಬರಿಗೆ ಡಿವೈಡ್ ಆಗ ಅದ ಫಸ್ಟ್ ಪರ್ಸನ್ ಎಷ್ಟು ಸೆಕೆಂಡ್ ಪರ್ಸನ್ ಎಷ್ಟು ನಮ್ಗೆ ಗೊತ್ತಿರೋದಿಲ್ಲ. ಅವಾಗ ಏನ್ ಮಾಡ್ಬೇಕು ಒಬ್ಬರು ಎಕ್ಸ್ ಇನ್ನೊಂದು 10 minus x ಇಟ್ಕೋರಿ. ನೋಡ್ರಿ ಇವೆರಡು ಇಂಟು ಮಾಡಿ ಇವನ್ನ ಎರಡು ಇಂಟು ಮಾಡಿದ್ರೆ ಟೋಟಲ್ ಇವೇನ್ರಿ ನಂಬರ್ ರುಪೀಸ್ ರೀ. ಇವು ಏನ್ರಿ ಇದು ನಂಬರ್ ಆಫ್ ಕಾಯಿನ್ಸ್, ನಂಬರ್ ಆಫ್ ಕಾಯಿನ್ಸ್. ಇವೆರಡು ಇಂಟು ಮಾಡಿದ್ರೆ ನಮ್ಗೆ ಟೋಟಲ್ ಅಮೌಂಟ್ ರೀ. ನೋಡ್ರಿ 1 rupees 1 into x plus 2 into 10 minus 2 into 10 minus x. ಈ ಅಮೌಂಟ್ ಅನ್ನ ಟೋಟಲ್ ಕೂಡಿಸಿದ್ರೆ ಎಷ್ಟು ಅಮೌಂಟ್ ಆಗ್ತದೆ? 16 rupees ಆಗುತ್ತೆ ಅಂತ ಹೇಳಿದ್ದಾರೆ. x into 1x plus 2 into 10 20 minus 2x equal to 16. x minus 2x minus x ಐತ್ರಿ. ಈ ನಂಬರ್ಸ್ ಒಂದ್ ಸೈಡ್ ಮಾಡ್ಕೋಬೇಕು ನಾವು. ಮೈನಸ್ ಪ್ಲಸ್ 20 ಆ ಸೈಡ್ ಹೋದ್ರೆ ಏನಾದ್ರೆ 16 minus 20 minus x is equal to minus 4 ಆಯ್ತು. ಮೈನಸ್ ಮೈನಸ್ ಕ್ಯಾನ್ಸಲ್, x equal to ಎಷ್ಟಾದ್ರಿ 4. ನಂಬರ್ ಆಫ್ ಕಾಯಿನ್ಸ್ ಎಷ್ಟು ನೋಡ್ರಿ ಇಲ್ಲಿ ತಗೊಂಡಿದ್ದೀವಿ. 1 rupees coin ಅಂದ್ರೆ ಎಷ್ಟು ತಗೊಂಡಿದ್ದೀವಿ, x ವ್ಯಾಲ್ಯೂ ಆಲ್ರೆಡಿ ಪಾಯಿಂಟ್ ಔಟ್ ಮಾಡಿದೀವಿ. 1 rupees coin 4 ಅಂದಾಗತ್ತೆ. 2 rupees ಎಷ್ಟು ಅಂತಂದ್ರೆ 10 coins ಇದು ಆಲ್ರೆಡಿ 4 coins 1 rupees ಅದಾದ್ರೆ ರಿಮೈನಿಂಗ್ coins ಎಲ್ಲ ಇಲ್ಲಿ 10 minus 4 ಎಷ್ಟಾದ್ರಿ 6 coins. ನಮಗ ನಂಬರ್ ಆಫ್ ಕಾಯಿನ್ಸ್ 1 rupees ಎಷ್ಟು ಅಂದ್ರೆ ಆನ್ಸರ್ 4 ರೀ. ನಂಬರ್ ಆಫ್ 2 rupees coins ಎಷ್ಟು ಅಂದ್ರೆ 6. ಬಟ್ ಕ್ವಶನ್ ಕೇಳ್ತಕ್ಕಂಥದ್ದು ಏನು, ಡಿಫರೆನ್ಸ್ ಬಿಟ್ವೀನ್ 2 rupee and 1 rupee ಇವು ಎರಡಕ್ಕೂ ಡಿಫರೆನ್ಸ್ ಎಷ್ಟೈತೆ ಅಂತ ಇದ್ದಂದ್ರೆ ಎಷ್ಟು? 6 minus 4 is 2. 2 coins ಡಿಫರೆನ್ಸ್ ಐತಿ, ಅದಕ್ಕೆ 2 rupee and 1 rupees coin. ಕ್ಲಿಯರ್? ಇದು ಕೂಡ ಬಹಳ ಇಂಪಾರ್ಟೆಂಟ್ ಕ್ವಶನ್ ರೀ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ರಿ. ನಿಮಗ ಮೀನ್ ಮೀಡಿಯನ್ ಮೋಡ್ ಮೇಲೆ ಕ್ವಶನ್ಸ್ ಬರ್ತೈತ್ರಿ. ಚಾರ್ಟ್ ಕೊಡ್ತಾನೆ, ನಿಮಗ ನಾರ್ಮಲ್ ನಂಬರ್ಸ್ ಅನ್ನ ಕೊಟ್ಟಿರ್ತಾನೆ. ನೋಡ್ರಿ ಇದು ಕಂಡುಹಿಡಿಯಲಿದೇನು? ಫೈಂಡ್ ದ ಮೀಡಿಯನ್ ಆಫ್ ದ ನಂಬರ್ಸ್. ಮೀಡಿಯನ್ ಅಂದ್ರೆ ಏನು, ಮೀನ್ ಅಂದ್ರೆ ಏನು, ಮೋಡ್ ಅಂದ್ರೆ ಏನು? ಚಾರ್ಟ್ ಕೊಟ್ಟರೆ ನಿಮಗೆ ಸಪರೇಟ್ ಆಗಿ ಒಂದು ವಿಡಿಯೋ ಹಾಕ್ತಂದ್ರೆ ಚಾರ್ಟ್ ಗಳನ್ನ ಮೀಡಿಯನ್ ಹೆಂಗ್ ಕಂಡುಹಿಡಿಬೇಕು, ಮೋಡ್ ಕಂಡುಹಿಡಿಬೇಕು ಹೆಂಗ, ಜಸ್ಟ್ ಅದನ್ನೆಲ್ಲ ಒಂದು ಕಾನ್ಸೆಪ್ಟ್ ಮಾಡೋಣ್ರಿ. ಇವಾಗ ನೋಡ್ರಿ ಮೀಡಿಯನ್ ಅಂಡ್ ಮೀನ್ ಕೊಟ್ಟ ಎಲ್ಲಾ ನಂಬರ್ಸ್ ಅನ್ನ ಕೂಡಿಸಬೇಕು. ಡಿವೈಡೆಡ್ ಬೈ ನಂಬರ್ ಆಫ್ ಸಮ್ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್ಸ್ ಎಷ್ಟು, ನಂಬರ್ ಆಫ್ ಅಬ್ಸರ್ವೇಷನ್ಸ್ ಎಷ್ಟು ಅದು ಮಾಡಬೇಕು. ಯಾವಾಗ ನಿಮಗ ಮೋಡ್ ಕೊಟ್ಟ ಅಂದ್ರೆ ವಿಚ್ ಒನ್ ಇಸ್ ರಿಪೀಟೆಡ್ ಯಾವ್ದಾಗಿರ್ತೈತಿ ಅದ ಆನ್ಸರ್ ಆಗಿರ್ಬೇಕು. ಇವಾಗ ನೋಡ್ರಿ 2 2 2 ಸಲ ಬಂದೈತಿ, 5 5 2 ಸಲ ಬಂದೈತಿ. ಇದರಲ್ಲಿ ಮತ್ತೆ ರಿಪೀಟೆಡ್ ಜಾಸ್ತಿ ಯಾವ್ದಾಗಿತ್ರಿ? 9 8 2 ಹೆಚ್ಚಿಗೆ ಅವು ರಿಪೀಟೆಡ್ ಆಗಿಲ್ಲ ರೀ.
ಫಾರ್ ಎಕ್ಸಾಂಪಲ್ ಇನ್ನೊಂದ್ಸಲ ಇಲ್ಲಿ ಏನಾದ್ರು ನಮ್ಮ ಕ್ವಶನ್ ಅಲ್ಲಿ ರಿಪೀಟೆಡ್ ಯಾವ್ದು ಜಾಸ್ತಿ ಆಗಿರ್ತೈತಿ ಅಲ್ಲಿ ಅದನ್ನ ಮೋಡ್ ಆನ್ಸರ್ ಆಗಿರ್ತೈತಿ. ಯಾವಾಗ ಮೀಡಿಯನ್ ಕೇಳ್ತಾನೆ, ಮೀಡಿಯನ್ ಕೇಳಿದಂದ್ರೆ ಇವುಗಳೆಲ್ಲ ಏನ್ ಮಾಡ್ರಿ ಅಸೆಂಡಿಂಗ್ ಆರ್ಡರ್ ಒಳಗ ಫಸ್ಟ್ ಬರ್ಕೋರಿ. ಅಸೆಂಡಿಂಗ್ ಆರ್ಡರ್ ಮೀನ್ಸ್ ಏಕಕ್ರಮದಾಗ ಫಸ್ಟ್ ನೋಡ್ರಿ ಯಾವ ನಂಬರ್ ಬರ್ಬೇಕಂಗಿತ್ತಂದ್ರ 2 ಎಷ್ಟು ಸಲ ಇದಾವ್ರಿ 1 ಟೈಮ್ 2 ಟೈಮ್ 2 ಎರಡು ಸಲ ಆದ್ರಿ. ನೆಕ್ಸ್ಟ್ 2 3 1 ಟೈಮ್ ಅಷ್ಟೇ ಇದೆ ರೀ. ನೆಕ್ಸ್ಟ್ 5 4 ಐತಿ 4 ಇದೆ 1 ಟೈಮ್ ಅಷ್ಟೇ ಇದೆ. 5 3 ಟೈಮ್ಸ್ ಐತೆ. ಮೋಡ್ ಆಗಿದ್ರೆ ಆನ್ಸರ್ 5 ರೀ. ಓಕೆ ನೆಕ್ಸ್ಟ್ ನೋಡ್ರಿ 5 ಆದ್ರೆ ನೆಕ್ಸ್ಟ್ ಕ್ವಶನ್ 8 ಡಬಲ್ ಆಗಿದೆ 8 ಆಯ್ತು. 7 ಒಂದು ನಂಬರ್ ಇಲ್ಲಿ ನೋಡ್ರಿ 8 ಒಂದಲ್ಲಿ 7 8 9 ಆಯ್ತು 11 1 2 3 4 5 6 7 8 9 10 11 12 ನಂಬರ್ಸ್ ಇದಾವೆ. 1 2 3 4 5 6 7 8 9 10 11 12. ಯಾವಾಗ ನೋಡ್ರಿ ಈ ತರ ನಾವು ನಂಬರ್ ಆಫ್ ಟರ್ಮ್ಸ್ ಅನ್ನ ಅಬ್ಸರ್ವೇಷನ್ಸ್ ಅನ್ನ ಇರಿಸಿದಾಗ ಇವನ್ ನಂಬರ್ ಬಂತಂದ್ರೆ ಇವನ್ ನಂಬರ್ ಆಫ್ ಟರ್ಮ್ಸ್ ಕರೆಕ್ಟ್ ರೀ. ಇವನ್ ನಂಬರ್ಸ್ ಇತ್ತಂದ್ರೆ ನಾವು ಆಡ್ ನಂಬರ್ಸ್ ಇದ್ದಾಗ ಮಿಡಲ್ ನಂಬರ್ ಆನ್ಸರ್ ನಮ್ದು ಮೀಡಿಯನ್ ಇದ್ದಾಗ. ಯಾವಾಗ ಇವನ್ ನಂಬರ್ ಸೀರೀಸ್ ಇರ್ತೈತಿ ಇದು ಅಂದ್ರೆ 12 ನಂಬರ್ಸ್ ಅದಾವೆ ಮಿಡಲ್ ಯಾರ್ಡ್ ನಂಬರ್ ಆಗ್ತಾವ. ಅವಾಗ ಏನ್ ಮಾಡ್ಬೇಕ್ರಿ 1 2 3 4 5 ಇವೆರಡು ನಂಬರ್ ಈ ಸೈಡ್ 5 ನಂಬರ್ಸ್ ಇಡಬೇಕು ಆ ಸೈಡ್ 5 ನಂಬರ್ಸ್ ಇವೆರಡು ಪ್ಲಸ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ಬೇಕ್ರಿ. ಅದ ನಮ್ಮ ಆನ್ಸರ್ ಆಗಿರ್ತೈತಿ. 5 + 5 10 ಡಿವೈಡೆಡ್ ಬೈ 2 is 2 1s 2 5s. The answer of this question is 5. Even your numbers of series is odd number ಇತ್ತಂದ್ರೆ ಏನಿಲ್ಲ ರೀ ಮಿಡಲ್ ಅಸೆಂಡಿಂಗ್ ಆರ್ಡರ್ ಒಳಗೆ ಬರೀಬೇಕು. ಮಿಡಲ್ ಒನ್ ಯಾವ್ದಿರುತ್ತೆ ಅದ ಆನ್ಸರ್. ಇವಾಗ ಮಿಡಲ್ ಒನ್ ತೋಕಾಗುದಿಲ್ಲ ರೀ, ಎರಡು ನಂಬರ್ಸ್ ಬರ್ತಾವ ಕರೆಕ್ಟ್. ಈ ಸೈಡ್ 5 ಬಿಟ್ರೆ ಆ ಸೈಡ್ ಇನ್ನೊಂದು 6 6 ಬಿಟ್ರೆ ಯಾವುದು ಉಳಿದೇ ಇಲ್ಲ ಗೊತ್ತಾಯ್ತ್ರಿ. ಆ ತರ ಇದ್ದಾಗ ಏನ್ ಮಾಡ್ರಿ ಮಿಡಲ್ ಎರಡು ನಂಬರ್ಸ್ ಅನ್ನ ಸಮ್ ಮಾಡ್ರಿ ಡಿವೈಡೆಡ್ ಬೈ 2 ಮಾಡ್ರಿ ಗೊತ್ತಾಯ್ತ್ರಿ ಮೀಡಿಯನ್. ನೆಕ್ಸ್ಟ್ ಕ್ವಶನ್ ಪಾರ್ಟ್ನರ್ಶಿಪ್ ರಿಲೇಟೆಡ್ ಒಂದು ಕ್ವಶನ್ ಇದೆ ನೋಡ್ರಿ. ಕ್ವಶನ್ ಏನಿದೆ, ರಾಜೀವ್ ಸಚಿನ್ ಸ್ಟಾರ್ಟೆಡ್ ಅ ಬಿಸಿನೆಸ್ ಇನ್ವೆಸ್ಟಿಂಗ್ ಅಮೌಂಟ್ ಆಫ್ 160 and 1690 ರೆಸ್ಪೆಕ್ಟಿವ್ಲಿ. ನೋಡ್ರಿ ಇಲ್ಲಿ ಯಾವುದೇ ಪಾರ್ಟ್ನರ್ಶಿಪ್ ಒಳಗ ಅವ್ರ ಇನ್ವೆಸ್ಟ್ಮೆಂಟ್ ಅಂಡ್ ಟೈಮ್ ಪೀರಿಯಡ್ ರೇಷಿಯೋ ಮೇಲೆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡ್ತಾರೆ. ಫಸ್ಟ್ ಕಾನ್ಸೆಪ್ಟ್ ಇಲ್ಲಿ ನೋಡ್ರಿ ಇಬ್ಬರು ಸ್ಟೂಡೆಂಟ್ಸ್ ಇದ್ದಾರೆ ರಾಜೀವ್ ಅಂಡ್ ಸಚಿನ್ ಸ್ಟಾರ್ಟೆಡ್ ಅ ಬಿಸಿನೆಸ್. ಇಬ್ರು ಕೂಡ ಸ್ಟಾರ್ಟ್ ಮಾಡ್ಯಾರಿ. ಇನ್ವೆಸ್ಟಿಂಗ್ ಅಮೌಂಟ್ 160 and 1690 ರೆಸ್ಪೆಕ್ಟಿವ್ಲಿ ಅಂದ್ರೆ ಇಲ್ಲಿ ರಾಜೀವ್ 160 ಇನ್ವೆಸ್ಟ್ಮೆಂಟ್ ಮಾಡಿದಾನೆ, ಸಚಿನ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನೆ 160. ಇವನಾದ್ರೆ ಇವನ್ ಎಷ್ಟೇ 1690. ರಾಜೀವ್ ಶೇರ್ ಪ್ರಾಫಿಟ್ ಅರ್ನ್ ಬೈ ದೆಮ್ ಈಸ್ 720. 720 ಇದು ಪ್ರಾಫಿಟ್ ಅಮೌಂಟ್ ಯಾರಕ್ಕೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದಾನೆ, ರಾಜೀವ್ ಅಮೌಂಟ್ ಇದು. ರಾಜೀವ್ ಪ್ರಾಫಿಟ್ ಕೊಟ್ಟಿದ್ದಾನೆ. ಆ ಪ್ರಾಫಿಟ್ ಅನ್ನ ನೋಡ್ರಿ ಯಾವುದೇ ಪ್ರಾಫಿಟ್ ಕೊಡ್ಲಿ ಅದನ್ನ ಅವರ ರೇಷಿಯೋ ಆಫ್ ಇನ್ವೆಸ್ಟ್ಮೆಂಟ್ ಇಂಟು ಟೈಮ್ ಪೀರಿಯಡ್ ಮೇಲೆ ಇನ್ವೆಸ್ಟ್ಮೆಂಟ್ ಟೈಮ್ ಪೀರಿಯಡ್ ರೇಷಿಯೋ ಮೇಲೆ ಏನ್ ಕೊಟ್ಟಿರ್ತಾನ್ರಿ ಆ ಪ್ರಾಫಿಟ್ ಅನ್ನ ಡಿವೈಡ್ ಮಾಡ್ಕೋಬೇಕು. ಇವಾಗ ನೋಡ್ರಿ ವಾಟ್ ಇಸ್ ದ ಟೋಟಲ್ ಪ್ರಾಫಿಟ್ ಅರ್ನ್ ಬೈ ದೆಮ್ ಟುಗೆದರ್. ಇಬ್ಬರದು ಪ್ರಾಫಿಟ್ ಕೂಡಿಸಿದ್ರೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಇಬ್ಬರದು ನೋಡ್ರಿ ಟೈಮ್ ಪೀರಿಯಡ್ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಇಬ್ರು ಕೂಡ ಸ್ಟಾರ್ಟ್ ಮಾಡಿದ್ದಾರೆ, ಯಾವುದೇ ಟೈಮ್ ಪೀರಿಯಡ್ ಮೆನ್ಷನ್ ಮಾಡಿಲ್ಲ. ಕಟ್ ಮಾಡಿ 0 0 ಕ್ಯಾನ್ಸಲ್ ಆಗಿದೆ. 16 and 169 ಯಾವ ಟೇಬಲ್ ಹೋಗ್ತಾವ್ರಿ, ಯಾವುದೇ ರೀತಿಯಾದಂತ ಟೇಬಲ್ ನಲ್ಲಿ ಏನಾಗುದಿಲ್ಲ, ನೀವು ಎರಡು ಒಂದ ಟೇಬಲ್ ಆಗಿ ಹೋಗುದಿಲ್ಲ ಕರೆಕ್ಟ್. ಹಂಗಿತ್ತಂದ್ರೆ ಏನು ಇಲ್ಲ ರೀ, ಇದು ಯಾವ್ದು ರಾಜೀವ್ ಕರೆಕ್ಟ್. ರಾಜೀವ್ ಎಷ್ಟೈತ್ರಿ 60 ಕರೆಕ್ಟ್. ಇವಾಗ ನೋಡ್ರಿ ನಮ್ಮ ಕಂಡಿಡಿಯಂತಿದ್ದು
ಈ ಅಮೌಂಟ್ ಅಂದ್ರೆ ಏನಿರ್ತೈತಲ್ರಿ ರೇಷಿಯೋದಾಗ ಡಿವೈಡ್ ಮಾಡ್ರಿ, ಯಾವ್ದು ಫೈಂಡ್ ಔಟ್ ಮಾಡೋದಿದ್ದಾನೆ ಜಸ್ಟ್ ಮಲ್ಟಿಪ್ಲೈ ಮಾಡ್ರಿ, ಪ್ರತಿಯೊಂದು ರೇಷಿಯೋ ಟೈಪ್ ಇದೇ ತರ ಸಾಲ್ವ್ ಮಾಡಿ. ಇವಾಗ ನೋಡ್ರಿ 169 ಪ್ಲಸ್ 16 ತಗೋತೀನಿ, ಯಾಕಂದ್ರೆ ಟೋಟಲ್ ಕಂಡುಹಿಡಿಯುತ್ತೆ ಇದ್ದಾನೆ ನಮಗೆ. 169 ಪ್ಲಸ್ 16 ಅಂದ್ರೆ ಎಷ್ಟಾಯ್ತು ನಮ್ಗೆ ಇವಾಗ 185 ಕ್ಯಾನ್ಸಲೇಷನ್. 4 4 4 1 ಎಷ್ಟು ಉಳಿತ್ರಿ 3 ಕ್ಯಾರಿ 4 8 0 0 ಮತ್ತೆ 4 1 4 4 16 2 ಕ್ಯಾರಿ 4 5 45 into 185 ಲಾಸ್ಟ್ 5 5 25 ಈ ಎರಡರಲ್ಲಿ ಆನ್ಸರ್ ಆಗಿರ್ತೈತ್ರಿ ನಮ್ದು. ಎಷ್ಟಾಗುತ್ತೆ ನೋಡ್ರಿ 45 into 185 5 5 25 5 8 40 42 4 carry 5 1 5 5 plus 4 9 4 5 is 20 4 8 32 32 plus 2 34 right. Last one 325 ಯಾವ್ದಕ್ಕೆ ಆನ್ಸರ್ ಇದೇ ಆನ್ಸರ್ ಆಗುತ್ತೆ. ಎಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ, ಜಸ್ಟ್ ಲಾಸ್ಟ್ ಡಿಜಿಟ್ ಮೇಲೆ ಮಾಡ್ಕೊಂಡು ಹೋಗೋದು. 4325 is the answer of this question. 4325 is the answer of this question. ಟೋಟಲ್ ಪ್ರಾಫಿಟ್ ಅಂತ ಇದ್ದಾರೆ, ಅದಕ್ಕೆ ನಾನು 185 ತಗೊಂಡೆ. ಇಬ್ಬರದು ಕೂಡಿಸಿದ್ರೆ ಎಷ್ಟಾಗುತ್ತೆ 16 ಪ್ಲಸ್ 169 ತಗೋತಾರೆ, ಯಾಕಂದ್ರೆ ಅವ್ರು ಟೋಟಲ್ ಪ್ರಾಫಿಟ್. ಸಚಿನ್ ಕೇಳಿದ ಅಂದ್ರೆ ಜಸ್ಟ್ 169 ಇಂಟು ಮಾಡ್ತೀನಿ. ಕರೆಕ್ಟ್. ಈ ತರ ಕ್ವಶನ್ಸ್ ಕೊಡೋದು ಕೂಡ ನಿಮಗ ಪಾಠ. ನೆಕ್ಸ್ಟ್ ಕ್ವಶನ್ಸ್ ನೋಡ್ರಿ. ಇದೇ ನಿಮಗ ಮೀಡಿಯನ್ ಬಗ್ಗೆ ಡಿಸ್ಕಷನ್ ಮಾಡಿದ್ರಿ, ಇವತ್ತ ಮೀನ್ ಬಗ್ಗೆ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ. ಮೀನ್ ಬಟ್ ಅಂದ್ರೆ ಏನು? ಮೀನ್ ಸರಾಸರಿ, ಎವರೇಜ್. ಮೀನ್ ಆಫ್ ದ ಅರ್ಥಮೆಟಿಕ್ ಮೀನ್ ಆಫ್ ದ ಅಬ್ಸರ್ವೇಷನ್ಸ್ ಅಂತ ಕೊಟ್ಟಿದ್ದಾನೆ. ಮೀನ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂತ ಇದ್ದೀನಿ ನಾನು, ಸಮ್ ಡಿವೈಡೆಡ್ ಬೈ ನಂಬರ್ ಮಾಡಕ್ ಹೇಳಿದಿರಿ, ಎಲ್ಲವನ್ನು ಕೂಡಿಸ್ಬೇಕು ಡಿವೈಡೆಡ್ ಬೈ ನಂಬರ್ಸ್. ಯಾವ್ಯಾವ್ದವ್ರಿ 76 plus 28 plus 79 plus 70 plus 33 plus 95 plus 83 plus 30 plus 27 divided by ಎಷ್ಟು ನಂಬರ್ಸ್ ಇವೆ ನೀವು? 1 2 3 4 5 6 7 8 9 ನಂಬರ್ಸ್ ಇವೆ. ಡಿವೈಡೆಡ್ ಬೈ 9 ಎಲ್ಲವನ್ನು ಆಡ್ ಮಾಡ್ರಿ, ಇಲ್ಲಿ ನೋಡ್ರಿ 6 plus 8 is 14, 14 plus 9 is 23, 23 plus 7 is 30, 30 plus 3 is 33, 3 plus 5 is 8, 8 plus 3 is 11, 11 plus 0, 1 plus 7 is 8, 8 ಕೊಡುವುದಿಲ್ಲ. 6 plus 8 is 49, 14 plus 9, 4 plus 9 is 13, 3 ಉಳಿತು, 3 plus 7 0, 3 ಉಳಿತು, 3 plus 5 is 8, 8 plus 3 is 11, 1 ಉಳಿತು, 1 plus 0, ಲಾಸ್ಟ್ 8 ಬರ್ತದ್ರಿ. 8 9 ಟೇಬಲ್ ದಾಗ ಎಲ್ಲಿ ಬರ್ತೈತಿ ನೋಡು, ಲಾಸ್ಟ್ ಡಿಜಿಟ್ ಅಷ್ಟೇ ನೋಡ್ಬೇಕ್ರಿ. 9 ಟೇಬಲ್ ದಾಗ 8 ಎಲ್ಲಿ ಬರ್ತೈತ್ರಿ? 9 2s 18, 2s ಯಾವ್ದೈತಿ ಲಾಸ್ಟ್ ಆಪ್ಷನ್ ಅಷ್ಟೇ ನೋಡುದು. 2 ಅಷ್ಟೇ ಐತಿ, ಮತ್ತೆ ಐತಿ 2 ಬರುವಂತದ್ದು. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಲಾಸ್ಟ್ ಡಿಜಿಟ್ ಅನ್ನ ಅಷ್ಟೇ ಆಡ್ ಮಾಡಿಬಿಟ್ಟೆ. 9 ಟೇಬಲ್ 2 8 ಎಲ್ಲಿ ಬರ್ತೈತಿ? 9 2s ಬಿಟ್ರೆ ಎಲ್ಲಿ ಬರೋದಿಲ್ಲ. ಕರೆಕ್ಟ್ ಆನ್ಸರ್ ನಮ್ದು ಲಾಸ್ಟ್ ಆನ್ಸರ್ ಏನಾಗಿರ್ಬೇಕ್ರಿ? 2 ಆಗಿರ್ಬೇಕು. ಆಪ್ಷನ್ ನಂಬರ್ ಯಾವ್ದು ಕರೆಕ್ಟ್ ರೀ? ಎ ಆಪ್ಷನ್ ಇಸ್ ದ ಕರೆಕ್ಟ್. ಆ ತರ ಇರುವಂತದ್ದು ಒಂದು ಆಪ್ಷನ್. ಎರಡು ಆಪ್ಷನ್ಸ್ ಇತ್ತಂದ್ರೆ ಎಲ್ಲ ಆಡ್ ಮಾಡಲೇಬೇಕು. ಯಾವ್ದಾದ್ರಿ ಆನ್ಸರ್ ಯಾವ್ದಾದ್ರೆ 50. ನೆಕ್ಸ್ಟ್ ಕ್ವಶನ್ ನೋಡಿ. ಟೈಮ್ ಅಂಡ್ ವರ್ಕ್ ಮೇಲಿದೆ ನೋಡಿ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಚಾಪ್ಟರ್, ಟೈಮ್ ಅಂಡ್ ವರ್ಕ್.
ಯಾಕಂದ್ರೆ ಇದ್ರ ಮೇಲೆ 2 to 3 ಕ್ವಶನ್ ಯಾವ ತರ ಡಿಸ್ಕೌಂಟ್ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಪರ್ಸೆಂಟೇಜ್ ಚಾಪ್ಟರ್ ಇಂಪಾರ್ಟೆಂಟ್ ಇದೆ, ಅದೇ ತರ ಕೂಡ ಟೈಮ್ ಅಂಡ್ ವರ್ಕ್ ಬಹಳ ಬಹಳ ಇಂಪಾರ್ಟೆಂಟ್ ರೀ ರೈಲ್ವೇಸ್ ಎಕ್ಸಾಮ್ಸ್ ಗಳಲ್ಲಿ. A, B and C can do a piece of work in 3 days, 8 days and 24 days respectively. How long will they take to do thrice the same work? ಇದೇ ತರ ಕ್ವಶನ್ಸ್ ಅನ್ನ ಕೇಳ್ತಾರೆ ಥ್ರೈಸ್ ವರ್ಕ್ ಅನ್ನ. ಅದನ್ನ ನೋಡ್ರಿ ಕರೆಕ್ಟ್ ಆಗಿ ಕ್ವಶನ್ಸ್ ನಲ್ಲಿ ಎಷ್ಟು ಟೈಮ್ಸ್ ಮಾಡ್ಬೇಕಂದಿದ್ದಾರೆ ಅಂತ ನೋಡ್ಲೇಬೇಕು. 2/3 ಆಫ್ ದ ವರ್ಕ್ ಅಂತ ಕೊಡ್ತಾನೆ, 11/16 ಆಫ್ ದ ವರ್ಕ್ ಅಂತ ಕೊಡ್ತಾನೆ, ಅವುಗಳನ್ನ ನೋಡ್ಬೇಕ್ರಿ. ಇವಾಗ ನೋಡ್ರಿ ಎ ಎಷ್ಟು ದಿನ ಮುಗಿಸ್ತಾನೆ, B, C. A is 3 days, B is 8 days, C is 24 days respectively. Model first we have to find out total work. How to find out total work? Just take as a LCM of these 3, 8 and 24. LCM ಎಷ್ಟಾಗುತ್ತದೆ 24. ಬಿಗ್ಗರ್ ನಂಬರ್ ಯಾವ್ದಕ್ಕೆ ನೋಡ್ಬೇಕು, LCM ಫೈಂಡ್ ಔಟ್ ಮಾಡ್ಬೇಕಾದ್ರೆ HCF ಇಂದ ಸ್ಮಾಲರ್ ನಂಬರ್ ನೋಡ್ಬೇಕು. 24 ಇದೆ, 24 was 24. A ಟೇಬಲ್ ದಾಗ 24 ಐತಿ, 3 ಟೇಬಲ್ ದಾಗ 24 ಐತಿ, ಅಂದಿತ್ತಂದ್ರೆ LCM ಅದಾಗಿರ್ತೈತಿ. 3 ಎಷ್ಟನೇ ರೀ, 3 8s 8 3s 24 1s. ಇದು ನಮ್ದು ಬಂದಿರ್ತಕ್ಕಂಥದ್ದು ಟೋಟಲ್ ವರ್ಕ್. ಇಲ್ಲಿ ಬಂದಿರ್ತಕ್ಕಂಥವೇನ್ರಿ, ಕೆಪಾಸಿಟಿ, ಎಫಿಷಿಯನ್ಸಿ. ಆರ್ 1 ಡೇ ವರ್ಕ್, ಒಂದು ದಿವಸಕ್ಕೆ ಎಷ್ಟು ವರ್ಕ್ ಮಾಡ್ತಾರೆ ಅವರು, ಕರೆಕ್ಟ್. ಓಕೆ, ಇಲ್ಲಿ ನೋಡ್ರಿ ಎ ಬಿ ಸಿ ಟುಗೆದರ್ ಮಾಡ್ಬೇಕಂತ ಹೇಳಿದ್ದಾರೆ. ಅವ್ರ ವರ್ಕ್ ಅನ್ನ ನೋಡ್ರಿ, ವರ್ಕಿಂಗ್ ಟುಗೆದರ್ ಅಂತ ಹೇಳಿದ್ದಾರೆ. 3 ಜನ ಕೊಡ್ಬೇಕು, ಟೋಟಲ್ 24 ವರ್ಕ್ ಇತ್ತು. ಆದ್ರ ಕ್ವಶನ್ ಅಲ್ಲಿ ಇದನ್ನ ಮಾಡೋದಲ್ಲ ರೀ, ಇದ್ರ ಥ್ರೈಸ್ 3 ಟೈಮ್ಸ್ ವರ್ಕ್ ಅಂತ ಹೇಳಿದ್ದಾನೆ. ಇಂಟು 3 ಡಿವೈಡೆಡ್ ಬೈ 8 plus 3 plus 1 ಎಷ್ಟಾಗುತ್ತೆ ರೀ, 12 ಆಗುತ್ತೆ. 12 1s 12 2s 2 3s ಎಷ್ಟಾಗುತ್ತೆ ರೀ, 6 days. ಆನ್ಸರ್ ಯಾವುದು ರೀ, ಆಪ್ಷನ್ ನಂಬರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಅವ್ರು ಥ್ರೈಸ್ ವರ್ಕ್ ಅಂತ ಹೇಳಿದ್ರೆ ಅದಕ್ಕೆ ನಾನು 3 ಇಂಟು ಮಾಡಿ. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡಿ. What is the average of the first 50 even natural numbers? ನೋಡ್ರಿ, ಇವನ್ ನಂಬರ್ಸ್ ಎವರೇಜ್ ಕೇಳಿದಾನ್ರಿ. ಒಂದು ಟ್ರಿಕ್ಸ್ ನೋಡ್ರಿ, ಇವನ್ ನಂಬರ್ ಎವರೇಜ್ ಆಫ್ ದ ಫಸ್ಟ್ 50 ಇವನ್ ನಂಬರ್ಸ್. ಎವರೇಜ್ ನಂಬರ್ ಕೊಟ್ಟು ಎವರೇಜ್ ಕಂಡಿಡಿ ಅಂತ ಅಂದ್ರೆ ಏನ್ ಮಾಡ್ಬೇಕ್ರಿ, ಆನ್ಸರ್ ಇದ್ರದ್ದು ಎಷ್ಟಾಗೈತೆ ಅಂದ್ರೆ 51 ಆಗಿರ್ತೈತಿ. ಆಡ್ ನಂಬರ್ಸ್ ಇತ್ತು, 50 ಆಡ್ ನಂಬರ್ಸ್ ಬಂದಾರೆ, ಅದೇ ಆನ್ಸರ್ ಆಗುತ್ತೆ. 15 ನ 15. ಇವನ್ ನಂಬರ್ಸ್ ಇತ್ತು, ಎವರೇಜ್ ಒಂದು ಜಾಸ್ತಿ ಆಗುತ್ತೆ, 50 plus 1. ಯಾಕೆ ಅಂತ ಹೇಳ್ಬೇಕು ನೋಡ್ರಿ ಕಾನ್ಸೆಪ್ಟ್. ಇವನ್ ನಂಬರ್ಸ್ ಅಂದ್ರೆ ಯಾವ ಯಾವ? ವಾಟ್ ಈಸ್ ದ ಎವರೇಜ್ ಆಫ್ ಫಸ್ಟ್ 50 ಇವನ್ ನಂಬರ್ಸ್ ಅಂದ್ರೆ ಏನ್ರಿ, 2 plus 4 plus 6. ಇದ್ರ ಎವರೇಜ್ ಎಷ್ಟು ಬರ್ತೈತೆ ಅಂತ ಹೇಳ್ತೀನಿ ನಾನು ನೋಡಿ, 4 ಬರ್ತೈತೆ. ಯಾಕಂದ್ರೆ ಇವು ಎಷ್ಟು ನಂಬರ್ಸ್ ಇರ್ತಾವಲ್ರಿ, ಅದಕ್ಕಿಂತ ಒಂದು ಎವರೇಜ್ ಜಾಸ್ತಿ ಆಗಿರ್ತೈತಿ, 3 plus 1 ಆಗಿರ್ತೈತಿ. ಇದೇ ಕ್ವಶನ್ ನೋಡ್ರಿ, ಇವಾಗ ಯಾವ ತರ ನೋಡ್ರಿ, 2 plus 4 ಎಷ್ಟು, 6 6 plus 6 ಎಷ್ಟು, 12 divided by 3 ಮಾಡ್ರಿ ಎಷ್ಟಾಗುತ್ತೆ, 4 ಬರ್ತೈತಿ. ಅದೇ ತರ ಇವಾಗ ಬೇಕಾದ ಕ್ವಶನ್ 2 plus 4 plus 6 plus 8 plus 10 ಡಿವೈಡೆಡ್ ಬೈ ಎಷ್ಟು ನಂಬರ್, 5 ನಂಬರ್. ಇದ್ರ ಆನ್ಸರ್ 6 ಬರತೈತ್ರಿ, ಬರ್ಲೇಬೇಕಂತ. ಎವರೇಜ್ ಗಿಂತ ಒಂದು ಏನಾಗಿರ್ತೈತ್ರಿ, ಇದು ನಂಬರ್ ಗಿಂತ ಒಂದು ಎವರೇಜ್ ಜಾಸ್ತಿ ಇರ್ತೈತ್ರಿ ಯಾವಾಗ ಇವನ್ ನಂಬರ್ಸ್ ಇದ್ದಾಗ. ಡೈರೆಕ್ಟ್ ಅದೇ ನಾನು ನಂಬರ್ಸ್ 50 ಅಂತ ಹೇಳಿದ್ರೆ ಇಲ್ಲಿ ಬರುವಂತ ಡಿವೈಡೆಡ್ ಬೈ 50 ಎವರೇಜ್ ಕಂಡುಹಿಡಿಬೇಕಾದ್ರೆ 50 ಗಿಂತ ಒಂದು ಜಾಸ್ತಿ ಇರ್ಬೇಕ್ರಿ ಇವನ್ ನಂಬರ್ಸ್ ಇದ್ದಾಗ. ಇವುಗಳನ್ನ ಕೂಡಿಸಿ ನೀವು ಡಿವೈಡ್ ಮಾಡ್ರಿ, ಅವಾಗ 6 ಆಗುತ್ತೆ. ಗೊತ್ತಾದ್ರಿ? ಇವುಗಳನ್ನೆಲ್ಲ ಯಾರು ಮಾಡಿದ್ರೆ ಎಷ್ಟಾಗುತ್ತೆ, 38. 30 divided by 5 ಮಾಡ್ರಿ, 5 1 5 6. ಇದು ಇವನ್ ನಂಬರ್ಸ್ ಇದ್ದಾಗ ಪ್ಲಸ್ 1 ತಗೋರಿ. ನಂಬರ್ಸ್ ಕೊಟ್ಟಿದ್ದ ಅಂದ್ರೆ ಅದೇ ಏನಾದ್ರು ಎವರೇಜ್ ಕೊಡಬಹುದ್ರಿ ಯಾವ ಕ್ವಶನ್ ಅಲ್ಲಿ.
ನಂಬರ್ಸ್ ಕೊಟ್ಟು ಎವರೇಜ್ ಕಂಡಿಡಿ ಅಂದ ಈ ತರ ಫಸ್ಟ್ ಈವನ್ ನಂಬರ್ಸ್, ಫಸ್ಟ್ 50, ಫಸ್ಟ್ 100 ನಂಬರ್ ಕೊಟ್ಟಿದ್ದ ಎವರೇಜ್ ಕಂಡಿಡಿ ಅಂದ ಅಂದ್ರ +1 ಮಾಡಿದ್ರೆ ಎವರೇಜ್ ಸಿಗ್ತದೆ. ಎವರೇಜ್ ಕೊಟ್ಟು ನಂಬರ್ ಕಂಡಿಡಿಬಹುದು. ಅವಾಗ ಏನ್ ಮಾಡ್ರಿ -1 ಮಾಡ್ರಿ ನಂಬರ್ ಸಿಗ್ತದೆ. ಯಾವಾಗ ಆಡ್ ನಂಬರ್ಸ್ ಕೊಟ್ಟ ಇದೇ ಟೈಪ್ ಕ್ವಶನ್ ಅಲ್ಲಿ ಫಸ್ಟ್ 51 ಆಡ್ ನಂಬರ್ಸ್ ತಂದ್ಬಿಡ್ತಾರೆ, ಕರೆಕ್ಟ್. ಅವಾಗ ನೋಡ್ರಿ ಇವಾಗ ಆಡ್ ನಂಬರ್ಸ್ ಇರೋರಿ 1 + 3 + 5 ಡಿವೈಡೆಡ್ ಬೈ 3 ಮಾಡಿದ್ರೆ ಇದರ ಆನ್ಸರ್ 3 ನ ಬರ್ತೈತಿ. ಎವರೇಜ್ ಮತ್ತು ನಂಬರ್ ಎರಡು ಸೇಮ್ ಇರ್ತೈತಿ ಆಡ್ ನಂಬರ್ಸ್ ಇದ್ದಾಗ. ಇವನ್ ನಂಬರ್ಸ್ ಸೀರೀಸ್ ಇದ್ದಾಗ ಏನಾಗುತ್ತೆ, ಎವರೇಜ್ ಒಂದು ಜಾಸ್ತಿ ಆಗತ್ರಿ ನಂಬರ್ಸ್ ಗಿಂತ. ಈ ಕಾನ್ಸೆಪ್ಟ್ ನಿಮಗೆ ನೆನಪಿದ್ರೆ ಸಾಕ್ರಿ. ಎಲ್ಲವನ್ನು ಕೂಡಿಸಿ ಮಾಡಿರ್ತೀರಿ, ನಿಮಗ್ ಟ್ರಿಕ್ಸ್ ಇದು ಗೊತ್ತಿದೆ ಅನ್ನೋದು ಇಲ್ಲೋ ಅಂತೇಳಿ ಎಕ್ಸಾಮ್ ನಿಮ್ಮನ್ನ ಚೆಕ್ ಮಾಡ್ತಿರ್ತಾರೆ. ಇವನ್ ನಂಬರ್ಸ್ ಇದ್ದಾಗ ಒಂದು ಎವರೇಜ್ ಜಾಸ್ತಿ ಇರ್ತೈತ್ರಿ, ಆಡ್ ನಂಬರ್ಸ್ ಇದ್ದಾಗ ಎವರೇಜ್ ನಂಬರು ಎರಡು ಸೇಮ್ ಇರ್ತವೆ. ಇವಾಗ ನೋಡ್ರಿ ಇದರ ಆನ್ಸರ್ ಎಷ್ಟು ಬಂದಿದೆ 51. ಇವಾಗ ನೋಡ್ರಿ 1 + 3 + 5 + 7 ಡಿವೈಡೆಡ್ ಬೈ 4 ಇದ್ರ ಎವರೇಜ್ ಎಷ್ಟು ಅಂದ್ರೆ ಏನು 4 ಅನ್ನ. 1 + 3 is 4, 4 + 5 is 9, 9 + 7 is 16 divided by 4 ಮಾಡ್ರಿ 4 4 is 16. ಇದ ಬರ್ತಿಲ್ರಿ ಆನ್ಸರ್. ಎವರೇಜ್ ನಂಬರ್ ಮತ್ತು ಎವರೇಜ್ ಸೇಮ್ ಇರುತ್ತೆ ಆಡ್ ನಂಬರ್ಸ್ ಇದ್ದಾಗ. ಇವನ್ ನಂಬರ್ಸ್ ಇದ್ದಾಗ ಎವರೇಜ್ ಮತ್ತು +1 ಆಗ ಇಷ್ಟೇ ಕಾನ್ಸೆಪ್ಟ್ ಇದೆ. ನೆಕ್ಸ್ಟ್ 18th question. 1/20 is what percent of 260? 2/60 ಇದು ನೋಡ್ರಿ ಬಹಳ ಇಂಪಾರ್ಟೆಂಟ್ ಕ್ವಶನ್. ಪ್ರತಿ ಕ್ವಶನ್ ಪೇಪರ್ ನಲ್ಲಿ ನಿಮ್ದ ಮಾಡೆಲ್ ಕ್ವಶನ್ ಪೇಪರ್ ಬಿಫೋರ್ ಇಯರ್ ಪ್ರಿವಿಯಸ್ ಇಯರ್ ಒಳಗೆ ಕ್ವಶನ್ ಅನ್ನ ಕೇಳಿದ್ದಾರೆ. ಬಹಳ ಸಿಂಪಲ್ ರೀ, ಡಿವೈಡ್ ಬಂದಿದೆ ಅಂತ ಹೇಳಿ ನೀನು ವರಿ ಮಾಡುವಂತದ್ದಿಲ್ಲ ರೀ, ಬಹಳ ಈಜಿ ಇದೆ. ನೋಡ್ರಿ ವಾಟ್ ಪರ್ಸೆಂಟೇಜ್ ಆಗಿಲ್ಲ ಯಾವ್ದಿರ್ತೈತಲ್ರಿ ಅದನ್ನ ಯಾವಾಗಲೂ ನ್ಯೂಮರೇಟರ್ ಬರೀ, ಅದಕ್ಕಂದ್ರೆ ಅದು ಬೇಸ್ ವ್ಯಾಲ್ಯೂ ಆಗಿರ್ತೈತಿ. 2 ಡಿವೈಡೆಡ್ ಬೈ 60 ಇದು ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಆಗುತ್ತೆ ಅಂತ ಕೇಳಿದ್ರೆ ಮೇಲ್ಗಡೆ ಎಷ್ಟಾಯ್ತು 120% ಕೇಳಿದಾನೆ ಇಂಟು 100. ನೋಡ್ರಿ 120 ಇದೆ. ಈ 2/60 ಮೇಲ್ಗಡೆ ಏನಾಗುತ್ತೆ ರಿವರ್ಸ್ ಆಗುತ್ತೆ. 60 ಡಿವೈಡೆಡ್ ಬೈ 2 ಇಂಟು 100 ಕ್ಯಾನ್ಸಲೇಷನ್ ಏನೇನಾಗ್ತಾವ್ರಿ 21 × 23 × 2 1 250 50 ಇಂಟು 3 ಎಷ್ಟಾಗುತ್ತದೆ 150%. ಆನ್ಸರ್ ಆಫ್ ದಿಸ್ ಕ್ವಶನ್ ಇಸ್ 150%. ಏನ್ ನೋಡ್ರಿ ವಾಟ್ ಪರ್ಸೆಂಟೇಜ್ ಆಗ್ಲಿ ಯಾವ್ದಿರುತ್ತೆ ಅದು ಡಿನಾಮಿನೇಟರ್ ಬಿಫೋರ್ ಇರುವಂತದನ್ನ ನ್ಯೂಮರೇಟರ್ ಇಂಟು 100. ವಾಟ್ ಪರ್ಸೆಂಟ್ ಮೋರ್ ಅಂತ ಕ್ವಶನ್ಸ್ ಅನ್ನ ಕೇಳ್ತಾರೆ. ವಾಟ್ ಪರ್ಸೆಂಟ್ ಮೋರ್ ಅಂತಂದ್ರೆ ಒಂದರಲ್ಲಿ ಒಂದು ಮೈನಸ್ ಮಾಡಿ ಮೇಲ್ಗಡೆ ಇನ್ನ ವಾಟ್ ಪರ್ಸೆಂಟ್ ನೆಕ್ಸ್ಟ್ ಇರುವಂತದ್ದೆಲ್ಲ ಡಿನಾಮಿನೇಟರ್. ಕ್ಲಿಯರ್. ನೆಕ್ಸ್ಟ್ ಕ್ವಶನ್ ಗೆ ಬನ್ನಿ. ಇದು ನೋಡ್ರಿ ನಿಮ್ಗ ಇದು ಒಂದು ರೇಷಿಯೋ ಮೇಲೆ ಫಿಕ್ಸ್ಡ್ ಕ್ವಶನ್ ಬಂದ್ರಿ. ಥರ್ಡ್ ಪ್ರಪೋರ್ಷನ್ ಕಂಡಿಡೀರಿ, ಫೋರ್ತ್ ಪ್ರಪೋರ್ಷನ್ ಕಂಡಿಡೀರಿ, ಥರ್ಡ್ ಪ್ರಪೋರ್ಷನ್ ಕಂಡಿಡೀರಿ, ಫಸ್ಟ್ ಪ್ರಪೋರ್ಷನ್ ಕಂಡಿಡೀರಿ ಅಂತೇಳಿ ಇವುಗಳನ್ನ ನಿಮಗೆ ಏನ್ ಮಾಡ್ತಂದ್ರೆ ಒಂದು ಶಾರ್ಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಮೀಡಿಯಂ ಮೇಲೆ ಯಾವ ತರ ಒಂದು ಶಾರ್ಟ್ ಮಾಡ್ತೀನಲ್ರಿ ಅಲ್ಲಿ 3 ಟೈಪ್ಸ್ ಬರ್ತಿರ್ತ. 3 ಟೈಪ್ಸ್ ಒಂದು 10 ಮಿನಿಟ್ಸ್ ವಿಡಿಯೋ ಮಾಡಿ ಕಳಿಸ್ತೀನಿ ಆನ್ಲೈನ್ ಅಲ್ಲಿ. ಇದೇ ರೀತಿಯಾಗಿ ಇದ್ರದ್ದು ಥರ್ಡ್ ಪ್ರಪೋರ್ಷನ್, ಸೆಕೆಂಡ್ ಪ್ರಪೋರ್ಷನ್, ಫಸ್ಟ್ ಪ್ರಪೋರ್ಷನ್ ಇದ್ರದ್ದು ಒಂದು ಕಳಿಸ್ತಂದ್ರೆ ಇವು ಎರಡು ಕ್ವಶನ್ಸ್ ಎಕ್ಸಾಮ್ ನಲ್ಲಿ ಫಿಕ್ಸ್ ಇರುತ್ತವೆ. ನೀವು ಬರೀ 10 ಮಿನಿಟ್ಸ್ 2 ವಿಡಿಯೋ ನೋಡಿದ್ರೆ 2 ಮಾರ್ಕ್ಸ್ ಪಕ್ಕ. ಅದೇ ತರ ಈಗ ಥರ್ಡ್ ಪ್ರಪೋರ್ಷನ್ ಕೇಳಿದ್ರೆ ಇದರಲ್ಲಿ ಏನಿಲ್ಲ 2 ಫಾರ್ಮುಲಾ ಬರ್ತಾವೆ. 4 ಪ್ರಪೋರ್ಷನ್ 3 ನಂಬರ್ಸ್. ಇವಾಗ ಥರ್ಡ್ ಪ್ರಪೋರ್ಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಥರ್ಡ್ ಪ್ರಪೋರ್ಷನ್ ಅನ್ನ ಯಾವ ತರ ಮಾಡಬೇಕು. ಥರ್ಡ್ ಪ್ರಪೋರ್ಷನ್ ಸಿ ಅಂದ್ರೆ ಏನ್ರಿ ಎ ಬಿ ಸಿ ನಂಬರ್ ಸೆಟ್. ನಮಗೆ ಇದನ್ನ ಕಂಡುಹಿಡಿದ್ರೆ ಎಷ್ಟು ಬರುತ್ತೆ ಅಂತ ಈಗ ಅದರಲ್ಲಿ 1ನೇ ನಂಬರ್ 32 ಅಂತ ಹೇಳಿದಾನೆ, 2ನೇ ನಂಬರ್ 24 ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಯಾವ ನಂಬರ್ ಬರಬೇಕು ಅಂತ ಕೇಳಿದಾನೆ. ನೋಡ್ರಿ ಫಾರ್ಮುಲಾ ಏನ್ ಬರ್ತದೆ ಥರ್ಡ್ ಪ್ರಪೋರ್ಷನ್ 2 ನಂಬರ್ಸ್ ಕೊಟ್ಟು ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿ ಅಂತಂದ್ರೆ ಏನ್ ಮಾಡ್ಬೇಕು ಈ ಫಾರ್ಮುಲಾ ನಿಮಗ b² ಡಿವೈಡೆಡ್ ಬೈ
ಎ ಮಾಡ್ರೆ ಆನ್ಸರ್ ಬರುತ್ತೆ. ಬಿ ಸ್ಕ್ವೇರ್ ಅಂದ್ರೆ ಯಾವುದು? ಈ ನಂಬರ್ ದ ಸ್ಕ್ವೇರ್. 24 ಸ್ಕ್ವೇರ್ 24 ಇಂಟು 24 ಡಿವೈಡೆಡ್ ಬೈ ಎ ಎಷ್ಟಾದ್ರೆ 32. ಕ್ಯಾನ್ಸಲೇಷನ್ ಮಾಡಿ. 8 4 ಸ 8 3 ಸ 4 1 ಸ 4 6 ಸ 3 6 ಸ ಎಷ್ಟಾದ್ರೆ 80. ಆನ್ಸರ್ ಆಫ್ ದಿಸ್ ಕ್ವೆಶ್ಚನ್ ಇಸ್ ಡಿ. ಯಾವಾಗ 2 ನಂಬರ್ಸ್ ಕೊಟ್ಟು ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿ ಅಂತಾರೆ 18. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ ಇದು. ಫೋರ್ತ್ ಪ್ರಪೋರ್ಷನ್ ಕಂಡುಹಿಡಿ ಅಂತಾನೆ, ಮೀನ್ ಪ್ರಪೋರ್ಷನ್ ಕಂಡುಹಿಡಿ ಅಂತಾನೆ, ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿ ಅಂತಾನೆ. ಈ ತರ ಎಲ್ಲ ಕ್ವೆಶ್ಚನ್ಸ್ ಇದ್ದಾಗ ಏನ್ ಮಾಡ್ಬೇಕು ನೀವು? ಇದಕ್ಕಾಗಿ ನಿಮ್ದೊಂದ ಸಪರೇಟ್ ವಿಡಿಯೋ ಮಾಡ್ತೀನಿ. ನಮ್ಮ ಚಾನಲ್ ಅನ್ನ ಏನ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಗೊತ್ತಾಯ್ತ್ರಿ? ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಮೀನ್, ಮೀಡಿಯನ್, ಮೋಡ್ ಅಂಡ್ ಇವೆರಡು 10 ಮಿನಿಟ್ಸ್ ಒಂದು ವಿಡಿಯೋ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇಲ್ಲಿ ಕೂಡ ಟೈಮ್ ಅಂಡ್ ವರ್ಕ್ ಇದೆ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. 3 men can do a piece of work in 20 days. How many men will do it in 2 days? ನೋಡ್ರಿ, ಈ ತರ ಕ್ವಶನ್ಸ್ ಬಂದಾಗ ಈಸಿ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಅಂದ್ರೆ M1 D1 equal to M2 D2. ಎಷ್ಟು ಜನ ಇಲ್ಲಿ ವರ್ಕ್ ಮಾಡ್ತಾರೆ, ಎಷ್ಟು ದಿನ ಮಾಡ್ತಾರೆ, ಇಲ್ಲಿ ಎಷ್ಟು ಜನ ಇದ್ದಾರೆ, ಅದೇ ವರ್ಕ್ ಅನ್ನ ಮಾಡ್ಬೇಕು. ಇವಾಗ ನೋಡ್ರಿ 3 men ಇದ್ದಾರೆ, ಇವರು ಎಷ್ಟು ಜನ ಮಾಡಿದಾರೆ ವರ್ಕ್ ಮುಗಿದ್ರಿ 20 ಡೇಸ್ ಒಳಗೆ ಮುಗಿದ್ರಿ. ಅದೇ ಮೆನ್ ಎಷ್ಟು ಜನ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಇವ್ರು 2 ಡೇಸ್ ಆಗ ಮುಗಿಸ್ಬೇಕು ವರ್ಕ್ ಅನ್ನ. ಎಷ್ಟು ಡೇಸ್ ತಗೋತೈತಿ ಕ್ವಶನ್ ಎಲ್ಲ ಕೇಳಿದ್ದಾರೆ. M1 D1 equal to M2 D2. X equal to ನೋಡ್ರಿ ಏನಾಯ್ತು 3 into 20 divided by 2. 2 1 2 10 10 into 3 ಎಷ್ಟಾಗುತ್ತೆ? 30 ಡೇಸ್ ಆಗುತ್ತೆ. 30 ಡೇಸ್ ಅಲ್ಲಿ ಏನಾಗ್ತದೆ? ಇದೇ ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಯಾವಾಗ ಓನ್ಲಿ 2 ಡೇಸ್ ಆಗ ವರ್ಕ್ ಮುಗಿಸ್ಬೇಕಂದ್ರೆ 30 ಡೇಸ್. ಇದು ಬಹಳ ಇಂಪಾರ್ಟೆಂಟ್ ಫಾರ್ಮುಲಾ ರೀ. ಇದ್ರ ರಿಲೇಟೆಡ್ ನಾವು ಮೆನ್ ವುಮನ್ ಕಾನ್ಸೆಪ್ಟ್ ಬರ್ತಾವೆ, ಬಾಯ್ಸ್ ಗರ್ಲ್ಸ್ ಕಾನ್ಸೆಪ್ಟ್ ಬರ್ತಾವೆ, ಆ ತರ ಕಾನ್ಸೆಪ್ಟ್ ಬರ್ತಾವೆ. ಪ್ರೀವಿಯಸ್ ಕ್ಲಾಸ್ ನಲ್ಲಿ ನೋಡ್ರಿ ಇದೇ ಕ್ವಶನ್ ಪೇಪರ್ ಬಿಡಿಸ್ಬೇಕಾದ್ರೆ ಟೈಮ್ ಅಂಡ್ ವರ್ಕ್ ಮೇಲೆ ಎಷ್ಟು ಕ್ವಶನ್ಸ್ ಅದಾವ ಎಲ್ಲಾ ಟೈಪ್ ಅನ್ನು ಬಿಡಿಸ್ತಿದ್ದೀನಿ ನೋಡ್ರಿ. ಒಂದ್ಸಲ ಪ್ರೀವಿಯಸ್ ವಿಡಿಯೋ ನೋಡ್ಕೊಂಡು ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ನೋಡ್ರಿ ಕ್ವಶನ್ ಇದೆ ಇಲ್ಲಿ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. The amount of sum of 6,500, 20% per annum compound interest compounded annually in 2 years will be. 2 ವರ್ಷದ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಕಂಪೌಂಡ್ ಇಂಟ್ರೆಸ್ಟ್ ಮಾಡ್ಬೇಕಿತ್ತಾರ ನಿಮಗ ಒಂದಿಷ್ಟು ಕ್ವಶನ್ಸ್ ಒಳಗೆ ನೋಡ್ರಿ ನಿಮ್ಗೆ ಆಲ್ಮೋಸ್ಟ್ ಆಲ್ ಗೊತ್ತಿರಬೇಕು. 10% 2 years ಎಷ್ಟಾಗುತ್ತೆ, 3 years ಎಷ್ಟಾಗುತ್ತೆ. 10% ನೋಡ್ರಿ 2 years ಎಷ್ಟಾಗುತ್ತೆ? 21% ಆಗುತ್ತೆ. 20% 2 years ಎಷ್ಟಾಗುತ್ತೆ? 44% ಆಗುತ್ತೆ. 15% ಎಷ್ಟಾಗುತ್ತೆ? 12% ಎಷ್ಟಾಗುತ್ತೆ? 5% ಎಷ್ಟು? ಒಂದಿಷ್ಟು ಪ್ಯೂರ್ ಕ್ವಶನ್ಸ್ ಯಾವ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಅಷ್ಟ ಮಾಡ್ತೀವಿ. ಉಳಿದಿದ್ದು ಇವನ್ನೆಲ್ಲ ಬಯಾಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಫಾರ್ಮುಲಾ ಹೇಳ್ತಂದ್ರೆ 2 years ಯಾವ ತರ ಕಂಡುಹಿಡಿಬೇಕಂದ್ರೆ 2:1 ಮೆಥಡ್ ಒಳಗೆ ಕಂಡುಹಿಡಿದ್ರು ಬರ್ತೈತಿ. ಈ 6,500 20% ಎಷ್ಟಾಗುತ್ತೆ? 6,500 10% 650. 20% 650 ಡಬಲ್ 1300 ಆಗುತ್ತೆ. ಇಲ್ಲಿ ನೋಡಿ 1300 ಇದೆ, 20% ಎಷ್ಟಾಗುತ್ತೆ? ನೆಕ್ಸ್ಟ್ ಕ್ಯಾನ್ಸಲೇಷನ್ ಮಾಡ್ಬೇಕ್ರಿ. ಇದ್ರ 10% ಎಷ್ಟು? 130. 130 ಡಬಲ್ ಅಂದ್ರೆ ಎಷ್ಟ್ರಿ? 20% ಆಗುತ್ತೆ. ಎಷ್ಟಾದ್ರಿ? 260. ಎರಡು ಆಡ್ ಮಾಡ್ರಿ, ಇವುಗಳನ್ನ ಮಲ್ಟಿಪ್ಲೈ ಮಾಡ್ರಿ. 32 ಎಷ್ಟಾದ್ರಿ? 2600 ಪ್ಲಸ್ 260 0 6 2 plus 6 is 8. 2860 is the compound interest. The amount on some amount ಕಂಡುಹಿಡಿಯಲ್ಲ. ಅಮೌಂಟ್ ಅಂದ್ರೆ ಏನು?
ಅಮೌಂಟ್ ಮೀನ್ಸ್ ಪ್ರಿನ್ಸಿಪಲ್ ಪ್ಲಸ್ ಕಂಪೌಂಡ್ ಇಂಟ್ರೆಸ್ಟ್. ಆಲ್ರೆಡಿ ಕಂಪೌಂಡ್ ಇಂಟ್ರೆಸ್ಟ್ ಇದೆ, ನಮಗ ಪ್ರಿನ್ಸಿಪಲ್ ಅನ್ನ ಆಡ್ ಮಾಡ್ರಿ 6500 ಅನ್ನ 0 6 5 ಪ್ಲಸ್ 60 ಯಾವ್ದಿದೆ ಆನ್ಸರ್ ಇಷ್ಟ. ಸಾಲ್ವ್ ಮಾಡೋಂಗಿಲ್ಲ, ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡ್ಬೇಕ್ರಿ, ಆಪ್ಷನ್ಸ್ ಇಲ್ಲ ಸರ್ ಇದೆ ಅಂದ್ರೆ ನಿಮಗ 100% ಈಸ್ ದ ಪ್ರಿನ್ಸಿಪಲ್, ಆಲ್ವೇಸ್ 100% ಇರೋದ್ರಿ 6500. ನಮಗೆ ಅಮೌಂಟ್ ಕಂಡು ಏನಿದ್ದಾರೆ 20% 2 years ಗೆ ಎಷ್ಟಾಗುತ್ತೆ 44%. ಅಮೌಂಟ್ ಅಂದ್ರೆ ಎಷ್ಟಾದ್ರಿ 144%. ಇದಕ್ಕೆ ಅಮೌಂಟ್ ಎಷ್ಟಾಗುತ್ತೆ ಅಂತ ಡೈರೆಕ್ಟ್ ಕಂಡು ಹಿಡಿದು ಬರ್ತದ್ರಿ. ಎಕ್ಸ್ ಅಪೋಸಿಟ್ ಯಾವುದು 100 6500 into 144 0000 ಇವುಗಳನ್ನು ಇಂಟು ಮಾಡಿದ್ರು ನಿಮಗೆ ಎಷ್ಟು ಬರುತ್ತೆ 9360. ಕರೆಕ್ಟ್. ಈ ತರ ನೀವು ರೇಷಿಯೋ ಮೆಥಡ್ ಅನ್ನು ನಡೆಸಿರಿ, ಇಲ್ಲ ಅಂದ್ರೆ ಒಂದಿಷ್ಟು ಇವುಗಳನ್ನ ನೀವು ಬಯಟ್ ಆಗಿದ್ರು ಬರ್ತದೆ, ಅಥವಾ ಯಾವ ತರ ಸಾಲ್ವ್ ಮಾಡ್ಬೇಕು ಮಾಡಿದ್ರು ಗೊತ್ತಾಗುತ್ತೆ. ಓಕೆ, ಟ್ರೈನ್ ಕ್ವಶನ್ ಇದೆ ನೋಡ್ರಿ, ಇದೊಂದು ಬಿಡಿಸ್ಕೊಂಡ್ರೆ ಇವತ್ತು. 2 trains measuring 267 meters and 253 meters in the length. 2 trains ಇದಾವೆ. 1 train length ಎಷ್ಟು ಇರುತ್ತೆ ಅಂದ್ರೆ ಅವನು 267 ಮೀಟರ್ ಇದೆ ಅಂತ. Another train length ಎಷ್ಟಿದೆ 153 meters. Moving same direction. Length ಅನ್ನು ಪ್ಲಸ್ ಮಾಡಬೇಕು, ಬಟ್ ಡಿಸ್ಟೆನ್ಸ್ ಅನ್ನ ಪ್ಲಸ್ ಮಾಡ್ಬೇಕು ಎರಡು ಟ್ರೈನ್ ಇಂದ. ಬಟ್ ಸ್ಪೀಡ್ಗಳು ಸೇಮ್ ಡೈರೆಕ್ಷನ್ ಆಗಿರ್ತಾವ, ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. ನೋಡ್ರಿ ಇಲ್ಲ ನಮಗ್ ಕಂಡುಹಿಡಿಯದಿದೆ ಅಂದ್ರೆ ಇವಾಗ ಹೌ ಲಾಂಗ್ ವಿಲ್ ಇಟ್ ಟೇಕ್ ಟು ಟೈಮ್ ಫೈಂಡ್ ಔಟ್ ಮಾಡೋದಿದ್ದಾನೆ. ಡಿಸ್ಟೆನ್ಸ್ ಡಿವೈಡೆಡ್ ಬೈ ಏನಾಗುತ್ತೆ ರೀ ಸ್ಪೀಡ್. ಎರಡು ಟ್ರೈನ್ ಪ್ಲಸ್ ಮಾಡಬೇಕು. ಇವಾಗ ನೋಡ್ರಿ 267 ಪ್ಲಸ್ 153 ಸೇಮ್ ಡೈರೆಕ್ಷನ್ ಮೂವಿಂಗ್ ಇದಾವಂದ್ರೆ ಏಳು ಟ್ರೈನ್ ಅನ್ನ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕಂತ ಹೇಳಿದೆ. ಸ್ಪೀಡ್ ಅನ್ನ 162 ಮೈನಸ್ 36 ಕಿಲೋಮೀಟರ್ ಪರ್ ಅವರ್. ಇವಾಗ ನೋಡ್ರಿ ಎರಡು ಪ್ಲಸ್ ಮಾಡಿದ್ರ 100 ಪ್ಲಸ್ 200 300 ಆಯ್ತು. 3 ಪ್ಲಸ್ 7 is 10, 1 carry. 6 plus 6 is 12, 1 carry. 2 plus 420 divided by 36 ಅನ್ನ 162 ಒಳಗೆ ಮೈನಸ್ ಮಾಡಿ 6 ಎಷ್ಟಾಗುತ್ತೆ ರೀ 126. ಬಟ್ ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಐತ್ರಿ. ಏನ್ ಮಾಡ್ಬೇಕು 5/18 ಮಾಡ್ಕೊಂಡ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. 18 ಇಲ್ಲಿ ಕ್ಯಾನ್ಸಲೇಷನ್ ಆಗ್ತಾವ್ರಿ. 6 3s 6 2s 6 1s 3 1s 3 7s 7 1s 7 60s 5 1s 5 12s. Time taken to cross each other is 12 seconds ಆಗುತ್ತೆ. ಆಪ್ಷನ್ ನಂಬರ್ ಬಿ. ಇದೇ ತರವಾಗಿ ನೋಡ್ರಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಮತ್ತೆ ಕ್ವಶನ್ಸ್ ಗಳನ್ನ ನಿಮ್ ಕಡೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ ಮತ್ತೆ ಡಿಸ್ಕಷನ್ ಮಾಡೋಣ. ಅದೇ ರೀತಿಯಾಗಿ ನೆಕ್ಸ್ಟ್ ನಿಮಗ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಏನ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಅದೇ ತರವಾಗಿ ಬೆಲ್ ಬಟನ್ ಅನ್ನ ಒತ್ತಿ. ನೆಕ್ಸ್ಟ್ ಯಾವುದೇ ನೋಟಿಫಿಕೇಶನ್ ಬರ್ತದೆ, ನಾವು ಯಾವುದೇ ವಿಡಿಯೋವನ್ನ ಅಪ್ಲೋಡ್ ಮಾಡಿದೀವಿ ಅಂದ್ರೆ ಏನ್ ಮಾಡ್ರಿ ನಿಮಗ ನೋಟಿಫಿಕೇಶನ್ ಬರ್ತದ್ರಿ. ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಬರುವಂತ ನಿಮ್ಗೆ ಏನಾದ್ರೂ ಬ್ಯಾಂಕಿಂಗ್ ಕೋಚಿಂಗ್ SSC ಕೋಚಿಂಗ್ ಆಗಿರ್ಬೋದು, ನೆಕ್ಸ್ಟ್ ರೈಲ್ವೇಸ್ ಯಾವುದೇ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಪ್ರಿಪರೇಷನ್ ಮಾಡ್ತಿದ್ರಿ ಅಂದ್ರೆ ಏನ್ ಮಾಡ್ರಿ ನಮ್ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಆಫ್ ಕಾಂಪಿಟೇಟಿವ್ ಸ್ಟಡೀಸ್ಗೆ ಕಾಂಟ್ಯಾಕ್ಟ್ ಮಾಡ್ರಿ.